ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ನಾಳೆ ಶಾಕಂಬರಿ ಪೂರ್ಣಿಮೆ ಇದೆ. ಶಾಕಂಬರಿ ಅಮ್ಮನಿಗೆ ಬನಶಂಕರಿ ಕೂಡ ಅಂತಾರೆ. ನಾಳೆ ಭೋಗಿ, ಶಾಕಂಬರಿ ಪೂರ್ಣಿಮೆ, ಸತ್ಯನಾರಾಯಣ ಪೂಜೆ ಇವೆಲ್ಲದರ ನಡುವೆ ಮಹಿಳೆಯರು ದಿನವಿಡೀ ಹಬ್ಬದ ಗಡಿಬಿಡಿ ಥರ ಓಡಾಡ್ತಾರೆ. ಬನಶಂಕರಿ ಅಮ್ಮ ನಮ್ಮ ಕುಲದೇವಿ. ನನಗೂ ಕೂಡ ನಾಳೆಯ ದಿವಸ ತುಂಬಾ ಸ್ಪೆಷಲ್ ಆಗಿದೆ. ಈಗ ನವರಾತ್ರಿ ಪ್ರಾರಂಭವಾದಾಗಿನಿಂದ ನಾನು ಕೂಡ ಅಮ್ಮನಿಗೆ ಡೈಲಿ ಅಭಿಷೇಕ ಮಾಡ್ತೀನಿ, ಕುಂಕುಮಾರ್ಚನೆ ಸೇವೆ ಮಾಡ್ತೀನಿ, ಶಾಕಂಬರಿ ಕವಚವನ್ನು ಕೂಡ ನಾನು ಪಠಣೆಯನ್ನು ಮಾಡ್ತೀನಿ. ನಾಳೆ ಅಂತೂ ಅಮ್ಮನಿಗೆ ಶೃಂಗಾರ ನೈವೇದ್ಯ ಅಂತ ಆ ತಾಯಿಯ ಸೇವೆಯನ್ನು ಎಷ್ಟೇ ಮಾಡಿದ್ರೂ ಕಡಿಮೆನೇ. ಶಾಕಂಬರಿ ಪೂರ್ಣಿಮೆ ದಿವಸ ಏನೇನು ಮಾಡಬೇಕು ಅಂತ ಈಗ ನೋಡೋಣ. ಮೊದಲನೇದಾಗಿ ದೇವರ ಪೂಜೆಯನ್ನು ಮಾಡಬೇಕು, ಕುಲದೇವಿಯ ಪೂಜೆ ಮಾಡಬೇಕು, ದೇವಿಗೆ ಪಂಚಾಮೃತದ ಅಭಿಷೇಕವನ್ನು ಮಾಡಿ ಕುಂಕುಮಾರ್ಚನೆಯನ್ನು ನಾಳೆ ಮಾಡಲೇಬೇಕು. ಹೂವು ಹಾರಗಳಿಂದ ದೇವಿಯನ್ನು ಶೃಂಗರಿಸಬೇಕು. ನಿಮ್ಮ ಕುಲದೇವಿಯ ಮೂರ್ತಿಗೆ ಕೂಡ ಈ ರೀತಿ ನೀವು ಪೂಜೆಯನ್ನು ಅವಶ್ಯವಾಗಿ ಮಾಡಿ. ನಾಳೆ ದೇವಿಗೆ 64 ಪಲ್ಯಗಳ ನೈವೇದ್ಯವನ್ನು ಅರ್ಪಿಸ್ತಾರೆ. ಎಷ್ಟೊಂದು ನಿಮಗೆ ಸಾಧ್ಯ ಇಲ್ಲ ಅನ್ನೋರು ಮನೆಯಲ್ಲೇ ಇರುವಂತಹ ಸೊಪ್ಪು ಮತ್ತು ಕಾಯಿ ಪಲ್ಯಗಳನ್ನು ಮಿಕ್ಸ್ ಮಾಡಿ ಅದರ ಪಲ್ಯವನ್ನು ಮಾಡಿ ಅದನ್ನು ದೇವಿಗೆ ಅರ್ಪಿಸಿ. ನವಾರ್ಣ ಮಂತ್ರವನ್ನು ನಾಳೆ ತಪ್ಪದೇ ಪಠಿಸಿ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚೆ, ಇದು ನವಾರ್ಣ ಮಂತ್ರ. ನಾಳೆ ದುರ್ಗಾ ಸಪ್ತಶತಿಯ ಒಂದು ಪಾಠವನ್ನು ನಿಮ್ಮಿಂದ ಪಾಠ ಮಾಡಲಿಕ್ಕೆ ಸಾಧ್ಯವಾದರೆ ತಪ್ಪದೇ ಪಠಿಸಿ. ಇಲ್ಲ ಅಂದರೆ ಸಿದ್ಧಕುಂಜಿಕಾ ಸ್ತೋತ್ರವನ್ನು ಕೂಡ ನೀವು ಪಠಿಸ್ಬೋದು. ಶಾಕಂಬರಿ ಕವಚವನ್ನು ಕೂಡ ನೀವು ಪಠಿಸ್ಬೋದು. ಕುಲದೇವಿಗೆ ಉಡಿಯನ್ನು ನಾಳೆ ತಪ್ಪದೇ ಅವಶ್ಯವಾಗಿ ತುಂಬಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಶಾಕಂಬರಿ ದೇವಿಯ ಮೂರ್ತಿ ಇಲ್ಲದಿದ್ದರೂ ನಿಮ್ಮ ಕುಲದೇವಿ ಯಾರೋ ಆ ದೇವಿಯ ಸೇವೆಯನ್ನು ನೀವು ಈಗ ಹೇಳಿದಂತೆ ಮಾಡಬಹುದು. ದೇವಿಯ ರೂಪ ಬೇರೆ ಬೇರೆ ಆಗಿದ್ದರೂ ಆ ಶಕ್ತಿ ಒಂದೇ ಆಗಿರುತ್ತದೆ. ಯಾವುದೇ ದೇವಿಯ ಮಂದಿರದಲ್ಲಿ ಹೋಗಿ ಕೂಡ ನೀವು ಉಡಿಯನ್ನು ತುಂಬಿ ಬಂದರೂ ಪರವಾಗಿಲ್ಲ. ಆದರೆ ನಾಳೆ ತಪ್ಪದೆ ದೇವಿಯ ಆರಾಧನೆಯನ್ನು ಎಲ್ಲರೂ ಮಾಡೋಣ. ಆ ದಿವ್ಯ ಶಕ್ತಿಯ ಕೃಪೆಯನ್ನು ಎಲ್ಲರೂ ಪಡೆಯೋಣ ಅಂತ ಆಶಿಸ್ತೀನಿ. ಶುಭವಾಗಲಿ. ಬಾಯ್, ಟೇಕ್ ಕೇರ್.